ಸೊ ಯಾರು ನನ್ನಲ್ಲಿ ಕೇಳಿದ್ರೆ ಟ್ರೇಡಿಂಗ್ ಸ್ಟಾರ್ಟ್ ಮಾಡ್ಬೇಕು ಅಂತ ನಂಗೆ ಹೇಳಕ್ಕಿರೋದು ಇಷ್ಟೇ, ಈ ಫೀಲ್ಡ್ ತುಂಬಾ ಬೋರಿಂಗ್. ಯಾಕಂದ್ರೆ ನೀವು ಯಾವುದೇ ಬೇರೆ ಬಿಸ್ನೆಸ್ ಅಂತ ತಗೊಳ್ಳಿ, ಅದ್ರಲ್ಲಿ ಏನಂದ್ರೆ ನಿಮ್ ಮಾರ್ಕೆಟಿಂಗ್ ಟೀಮ್ ಜೊತೆ ಮೀಟ್ ಆಗೋದಿರುತ್ತೆ, ನಿಮ್ಗೆ ಟ್ರಾವೆಲ್ ಮಾಡೋದಿರುತ್ತೆ, ನಿಮ್ ಜರ್ನಿ ನಿಮ್ ಮೆಮೊರೀಸ್ ಕ್ರಿಯೇಟ್ ಮಾಡುತ್ತೆ. ಸೊ ಈ ಫೀಲ್ಡ್ ಹೆಂಗಂದ್ರೆ ನಿಮಗೆ ಮೆಂಟರ್ ಇರಲ್ಲ, ಯಾರು ಗೈಡ್ ಮಾಡಕ್ಕಿರಲ್ಲ, ನೀವು ಸೋಷಿಯಲ್ ಮೀಡಿಯಾಕ್ ಹೋದ್ರೆ ಯಾರನ್ನ ನಿಮ್ಗೆ ಟ್ರಸ್ಟ್ ಮಾಡಕ್ಕೂ ಆಗಲ್ಲ, ನೀವೇ ರಿಸರ್ಚ್ ಮಾಡ್ತೀರಾ, ನೀವೇ ಕಲಿತೀರಾ, ನೀವೇ ಅಪ್ಗ್ರೇಡ್ ಆಗ್ತೀರಾ, ನೀವೊಬ್ರೇ ಲಾಸಸ್ ಮಾಡ್ಕೋತೀರಾ, ನೀವೊಬ್ಬರೇ ಪ್ರಾಫಿಟ್ ಅನ್ನ ಎಂಜಾಯ್ ಮಾಡ್ತೀರಾ. ಇದು ತುಂಬಾ ಲೋನ್ಲಿ ಅಂಡ್ ಬೋರಿಂಗ್ ಫೀಲ್ಡ್. ಸೊ ಈ ಜರ್ನಿಲಿ ಏನಾಗುತ್ತೆ ಅಂದ್ರೆ ನಾವು ಮೆಂಟರ್ಸ್ ಅನ್ನ ಸೀಕ್ ಮಾಡ್ತೀವಿ, ಇಲ್ಲ ಯಾವ್ದು ಅಡ್ವೈಸ್ ಅನ್ನ ಸೀಕ್ ಮಾಡ್ತೀವಿ. ಯಾರೇ ಏನೇ ಅಡ್ವೈಸ್ ಮಾಡಿದ್ರು ಒಂದು ಟ್ರೇಡ್ ಅಲ್ಲಿ ಇರ್ಬೇಕಾದ್ರೆ ನಾವು ಯೂಸ್ ಮಾಡೋದು ನಮ್ಮ ಎಮೋಷನ್ ಅನ್ನ, ನಮ್ಮ ಎಕ್ಸ್ಪೀರಿಯನ್ಸ್ ಅನ್ನ. ನಾವು ನಮ್ಮ ಮೇಲೆ, ನಮ್ಮ ನಾಲೆಜ್ ಮೇಲೆ ಏನ್ ಇನ್ವೆಸ್ಟ್ ಮಾಡಿರ್ತೀವಲ್ವಾ ಅದೇ ಯೂಸ್ ಆಗೋದು ಟ್ರೇಡ್ ಟೈಮ್ ಅಲ್ಲಿ. ಇವನ್ ಯಾರಾದ್ರೂ ಸೋಷಿಯಲ್ ಮೀಡಿಯಾದಲ್ಲಿ ನಿಮಗೆ ಸಿಕ್ಕಿದ್ರು ಕೂಡ, ಇಲ್ಲ ನಿಮಗೆ ಡೈರೆಕ್ಟ್ ಆಗಿ ಪರ್ಸನ್ ಯಾರಾದ್ರೂ ಸಿಕ್ಕಿದ್ರು ಕೂಡ, ಅವರ ಟ್ರೇಡ್ ಪ್ಲಾನ್ ಅನ್ನ ನೀವು ಡೈರೆಕ್ಟ್ ಆಗಿ ಎಕ್ಸಿಕ್ಯೂಟ್ ಮಾಡಕ್ಕಾಗಲ್ಲ. ಯಾಕಂದ್ರೆ ಅವರ ಪ್ಲಾನ್ ಅನ್ನ ಡಿಸೈನ್ ಮಾಡಿರ್ತಾರೆ ಹೆಂಗಂದ್ರೆ ಅವರ ಎಕ್ಸ್ಪೀರಿಯನ್ಸ್ ಬೇಸ್ ಮೇಲೆ, ಸೊ ಅವರ ಪರ್ಸನಾಲಿಟಿ ಬೇಸ್ ಮೇಲೆ. ಸೊ ಅವರ ಪರ್ಸನಾಲಿಟಿ ಮತ್ತೆ ನಿಮ್ಮ ಪರ್ಸನಾಲಿಟಿ ಮ್ಯಾಚ್ ಆಗಬೇಕು ಅಂತ ಯಾವುದೇ ಗ್ಯಾರಂಟಿ ಇಲ್ಲ. ಸೊ 2018 ಇಂದ ಇಲ್ಲಿವರೆಗೂ ನಾನು ಬೇರೆ ಬೇರೆ ಮೆಂಟರ್ಸ್ ಅನ್ನ ಫಾಲೋ ಮಾಡಿದ್ದೀನಿ ಸೋಷಿಯಲ್ ಮೀಡಿಯಾದಲ್ಲಿ. ಸೊ ಯಾವುದೇ ಸಿಂಗಲ್ ಫಾಲೋವರ್ ಅನ್ನ ಯೂಸ್ ಮಾಡ್ಕೊಂಡು ನನ್ನ ಸ್ಟ್ರಾಟಜಿನ ನಾನು ಬಿಲ್ಡ್ ಮಾಡ್ಕೊಂಡಿಲ್ಲ. ಯಾಕಂದ್ರೆ ಈ ಸ್ವಿಂಗ್ ಟ್ರೇಡಿಂಗ್, ಪೊಸಿಷನಲ್ ಟ್ರೇಡಿಂಗ್, ಲಾಂಗ್ ಟರ್ಮ್ ಇಲ್ಲ ಇಂಟ್ರಾಡೇ, ಇದೇನು ಗೊತ್ತಾ, ಡಿಫರೆಂಟ್ ಪರ್ಸನಾಲಿಟಿಗೆ ಸೂಟ್ ಆಗುವಂತದ್ದು. ಸೊ ನಮ್ಮನ್ನ ನಾವು ಅರ್ಥ ಮಾಡ್ಕೊಳ್ಳೋಕೆ ತುಂಬಾ ವರ್ಷಗಳಾಗುತ್ತೆ. ಅರ್ಥ ಆದ್ಮೇಲೆ ಆ ಸ್ಟ್ರಾಟಜಿನ ನಾವು ಬಿಲ್ಡ್ ಮಾಡ್ಕೋಬೇಕು, ಅದನ್ನ ಎಕ್ಸ್ಪೆರಿಮೆಂಟ್ ಮಾಡ್ಕೋಬೇಕು, ಅದು ನಮಗೆ ಕೆಲಸ ಮಾಡ್ತಿದ್ಯಾ ಅಂತ ತಿಳ್ಕೋಬೇಕು. ಸೊ ಇದಕ್ಕೆಲ್ಲ ಮಿನಿಮಮ್ 5 years ಆಗುತ್ತೆ. ಸೊ 7 to 10 years ಡೈಲಿ ನಿಮ್ಮನ್ನ ಅಪ್ಗ್ರೇಡ್ ಮಾಡ್ತಾ, ಬೋರಿಂಗ್ ಲೈಫ್ ಅನ್ನ ಲೀಡ್ ಮಾಡ್ತಾ, ವಿದೌಟ್ ಪ್ರಾಫಿಟ್ ಎಕ್ಸ್ಪೆಕ್ಟ್ ಮಾಡ್ತಾ ನೀವು ಲೈಫ್ ಅನ್ನ ಕಲಿಯಕ್ಕೆ ಇಷ್ಟಪಟ್ಟರೆ ಟ್ರೇಡಿಂಗ್ ಬನ್ನಿ, ಇಲ್ಲ ಅಂದ್ರೆ ಬರೋದೇ ಬೇಡ.